ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. KSOE ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಏನಪ್ಪ ಅಂದರೆ ರಿನಿವಲ್ ಅಡ್ಮಿಷನ್ ಆಗೋರಿಗೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. KSOEಲಿ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು 2022-23ನೇ ಸಾಲಿನಿಂದ 2023-24ಕ್ಕೆ ಅಂದರೆ ರಿನಿವಲ್ ಅಡ್ಮಿಷನ್ ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೆ, ಸೆಕೆಂಡ್ ಇಯರಿಂದ ಫೈನಲ್ ಇಯರ್ಗೆ ಯಾರ್ಯಾರು ಅಡ್ಮಿಷನ್ ತೊಗೊಂಡಿಲ್ವೋ ಅಂತಹ ವಿದ್ಯಾರ್ಥಿಗಳು, ನೀವು BA ಆಗಿರ್ಬೋದು, BCom, BSc, IT ಅಥವಾ BBA ಆಗಿರ್ಬೋದು, MA, MCom ಯಾವುದೇ ಕೋರ್ಸ್ ವಿದ್ಯಾರ್ಥಿಗಳು ರಿನಿವಲ್ ಅಡ್ಮಿಷನ್ ತೊಗೊಂಡಿಲ್ಲ ಅಂದರೆ ನೀವು ಜೂನ್ 7ನೇ ತಾರೀಕು ಒಳಗಡೆ ಅಡ್ಮಿಷನ್ನ ಆಗಬೇಕು ಅಂತ ಇದರಲ್ಲಿ ಇನ್ಫಾರ್ಮೇಷನ್ ತಿಳಿಸಿದ್ದಾರೆ. ಜೊತೆಗೆ ನಿಮಗೆ 400 ರೂಗಳ ಜೊತೆ ಫೈನ್ ಇರುತ್ತೆ. 400 ರೂಪಾಯಿ ಫೈನ್ ಜೊತೆ ಅಡ್ಮಿಷನ್ ತೊಗೋಬಹುದು. ಇದು KSOEದು ಲೇಟೆಸ್ಟ್ ಅಪ್ಡೇಟ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ರಿನಿವಲ್ ಅಡ್ಮಿಷನ್ ತೊಗೋಬೇಕಾದ್ರೆ ಫೀಸ್ ಕನ್ಸೆಷನ್ ಏನಾದರೂ ಅಪ್ಲೈ ಮಾಡ್ತಿದ್ರೆ, ಈಗ ಮಹಿಳಾ ಅಭ್ಯರ್ಥಿಗಳಿಗೆ ರೇಷನ್ ಕಾರ್ಡ್ ಇದ್ದರೆ 15% ಕಮ್ಮಿ ಆಗುತ್ತೆ. ಆನ್ಲೈನ್ ಅಡ್ಮಿಷನ್ ನೀವೇ ಅಡ್ಮಿಷನ್ ತೊಗೊಂಡ್ರೆ ನಿಮಗೆ ಅದು ಕಮ್ಮಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಹತ್ತಿರದ ರೀಜನಲ್ ಸೆಂಟರ್ಗಳಲ್ಲಿ ನೀವೆಲ್ಲೇ ಅಡ್ಮಿಷನ್ ಆಗಿದ್ದೀರೋ ಆ ರೀಜನಲ್ ಸೆಂಟರ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅಡ್ಮಿಷನ್ ತೊಗೊಂಡ್ರೆ BPL ಕಾರ್ಡ್ ಇರುವಂತಹ ಮಹಿಳಾ ಅಭ್ಯರ್ಥಿಗಳಿಗೆ 15% ಕಮ್ಮಿ ಆಗುತ್ತೆ. ಜೊತೆಗೆ ಆಟೋ ರಿಕ್ಷಾ ಮತ್ತು ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಒಂದಷ್ಟು ಫೀಸ್ ಕನ್ಸೆಷನ್ ಇರೋದ್ರಿಂದ ನೀವು ನಿಮ್ಮ ರೀಜನಲ್ ಸೆಂಟರ್ಗಳಿಗೆ ಹೋಗಿ ಅಡ್ಮಿಷನ್ನ ತೊಗೊಳ್ಳಿ. ಮತ್ತು ಈಗ ಪ್ರೆಸೆಂಟ್ MA, MCom ವಿದ್ಯಾರ್ಥಿಗಳು, ಡಬಲ್ ಡಿಗ್ರಿ ಕೋರ್ಸ್ ವಿದ್ಯಾರ್ಥಿಗಳು ಸೆಕೆಂಡ್ ಸೆಮ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರ್ತೀರಾ. ಆ ಎಕ್ಸಾಮ್ ಜೊತೆಗೆ ರಿನಿವಲ್ ಅಡ್ಮಿಷನ್ ಕೂಡ ಆಗಬೇಕು. ಈ ರಿನಿವಲ್ ಅಡ್ಮಿಷನ್ ಇನ್ನು ಮುಂದೆ ಅಥವಾ ನೆಕ್ಸ್ಟ್ ಟೈಮ್ ನಮಗೆ ಚಾನ್ಸ್ ಇರುತ್ತೆ ಅಂತ ಯಾರು ಕಾಯೋಕ್ಕೆ ಹೋಗ್ಬಿಡಿ. ಜೂನ್ 7ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರ ಒಳಗಡೆ 400 ರೂಪಾಯಿ ಫೈನ್ ಜೊತೆ ನೀವು ಅಡ್ಮಿಷನ್ನ ತೊಗೋಬೇಕು. ಮತ್ತು ಆಲ್ಮೋಸ್ಟ್ ನೀವು ರೀಜನಲ್ ಸೆಂಟರ್ಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಯಾರಿಗಾದರೂ ಫೀಸ್ ಕನ್ಸೆಷನ್ ಇದ್ದರೆ ಅಲ್ಲಿ ಮಾತ್ರ ಕಮ್ಮಿ ಆಗುತ್ತೆ. ನೀವೇ ಅಡ್ಮಿಷನ್ ತೊಗೋಬೇಕಾದ್ರೆ ನಿಮಗೆ ಕಮ್ಮಿ ಆಗೋದಿಲ್ಲ. 15% ಅಂದ್ಕೊಂಡ್ರೆ ನೋಡಿ, 10,000 ಇದ್ದರೆ 15% ಕಮ್ಮಿ ಆದರೆ ನಿಮಗೆ ಎಷ್ಟು ಕಮ್ಮಿ ಆಗುತ್ತೆ? 20,000 ಇರುತ್ತೆ MBA ಅವರಿಗೆ. ಅಂಥವರು ರೀಜನಲ್ ಸೆಂಟರ್ಗೆ ಹೋಗಿ ಮಹಿಳಾ ಅಭ್ಯರ್ಥಿಗಳಿಗೆ ಫೀಸ್ ಕನ್ಸೆಷನ್ ಇದೆ, ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿದೆ, ಆಟೋ ರಿಕ್ಷಾ ಮತ್ತು ಕಾರ್ ಓಡಿಸುವಂತಹ ಮಕ್ಕಳ ಇರ್ತಾರಲ್ಲ ಅಂಥವರಿಗೆ ಇದೆ. ಮತ್ತು ತೃತೀಯ ಲಿಂಗ ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್ ಇರುತ್ತೆ, ದೃಷ್ಟಿಮಾಂದ್ಯ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅಂಥವರೆಲ್ಲ ರೀಜನಲ್ ಸೆಂಟರ್ಗೆ ಹೋಗಿ ಆದಷ್ಟು ಬೇಗ ಅಡ್ಮಿಷನ್ ತೊಗೊಳ್ಳಿ. BA, BCom ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ಎಲ್ಲ ಅವೈಲೇಬಲ್ ಅಲ್ಲೇ ಸಿಗುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ MA, MCom ಅವ್ರಿಗೆ ಟೆಕ್ಸ್ಟ್ ಬುಕ್ ಈಗ ಕೊಡೋದಿಲ್ಲ ಅಂದರೆ ಅದು ಕೂಡ ಫೀಸ್ ಕನ್ಸೆಷನ್ ಮಾಡಿ ನಿಮಗೆ ಅಡ್ಮಿಷನ್ನ ತೊಗೋತಾರೆ. ಇದಿಷ್ಟು KSOEಯಿಂದ ಬಂದಿರುವಂತಹ ಅಪ್ಡೇಟು. ಅಡ್ಮಿಷನ್ ಯಾರು ತೊಗೊಂಡಿಲ್ವೋ ಅವರು ಹೋಗಿ ಜೂನ್ 7ನೇ ತಾರೀಕು ಒಳಗಡೆ ಅಡ್ಮಿಷನ್ ತೊಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.